Heads up where you're... श्री पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनवे नमः। ओम नमः शिवाय। सर्वसिद्धिप्रदाय स्वाहा। ओम भगवती स्वाहा। ओम नमो भगवते आंजनेय स्वाहा। ओम नमः शिवाय। ओम नमः शिवाय। शिल्पा ಬೇಗ ರೆಡಿ ಆಗು, ಕಾಲೇಜ್ಗೆ ಟೈಮ್ ಆಗುತ್ತೆ. ಸ್ವಾಹಾ. ಇನ್ನೂ ಟೈಮ್ ಇದೆ ಇರಮ್ಮ. ಶ್ರೀ ಸಾಯಿ ಜೈ ಜೈ ಸಾಯಿ. ರೀ ಬೇಗ ಸ್ನಾನ ಮಾಡಿ ಬನ್ರಿ, ಪೂಜೆ ಮಾಡಬೇಕು. ರಾಹುಗಾಲ ಬಂತಂದ್ರೆ ದೇವ್ರು ಮಲಗಿ ಬಿಡ್ತಾನೆ, ಮತ್ತೆ ಗುಳಿ ಕಾಲ ಬರೋವರೆಗೂ ಹೇಳಂಗಿಲ್ಲ. ರೀ ಬೇಗ ಬನ್ರಿ, ಪೂಜೆ ಮಾಡಬೇಕು. ಲೇ ಮಂತ್ರಾಕ್ಷಿಣಿ, ಅದು ಯಾವ ಗಳಿಗೆಯಲ್ಲಿ ಉಟ್ಬಿಟ್ಟಿಯೇನೋ, ಮಂತ್ರ ಹೇಳ್ತೀಯೋ ಬೈತೀಯೋ ಒಂದೂ ಗೊತ್ತಾಗೋದಿಲ್ಲ ನೋಡು. ಯಾರಾದರೂ ಬಂದು ಫೋನ್ ರಿಸೀವ್ ಮಾಡಿ. ನಾನು ಪೂಜೆ ಮಾಡಬೇಕಾದ್ರೆ ಯಾರ ಹತ್ರನೂ ಮಾತಾಡೋದಿಲ್ಲ. ತಾಯ ನಮಃ ಏಕಪತ್ನಿ ರಾಮವೃತಾಯ ನಮಃ. ಓಂ ಶ್ರೀ ಶರಣಕಕ್ಷಾಣಿಯೇ ನಮಃ. ಓಂ ಶ್ರೀ ರಾಮಾಯ ನಮಃ. ಅಪ್ಪ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಾ. ಅಮ್ಮ ಏನ್ ತಿಂಡಿ ಮಾಡಿದಿರ ಇವತ್ತು? ಇವತ್ತು ಸಂಕಷ್ಟಮಿ, ಉಪವಾಸ. ನೋ ಈಟಿಂಗ್, ನೋ ಡ್ರಿಂಕಿಂಗ್, ಓನ್ಲಿ ಭಗವಂತನ ನಾಮಸ್ಮರಣೆ ಮಾಡಿಂಗ್. ಸರಿ, ನಂಗೆ 90 ರೂಪಾಯಿ ಕೊಡು, ಕಾಲೇಜ್ನಲ್ಲಿ ಸೆಮಿನಾರ್ ಫೀಸ್ ಕಟ್ಟಬೇಕು. ಏನೇನಿಂದು ಸಂಕಷ್ಟಮಿ ಬಂದಾಗೆಲ್ಲ 90 ಕೊಡು 90 ಕೊಡು ಅಂತ ಕೇಳ್ತಿರ್ತೀಯಲ್ಲ. ನಿಂಗೆ ಹೇಗೆ ತಿಂಗಳಿಗೊಂದ್ಸಲ ಸಂಕಷ್ಟಮಿ ಬರುತ್ತೋ, ನಂಗೂ ಹಾಗೆ ಕಾಲೇಜ್ನಲ್ಲಿ ತಿಂಗಳಿಗೊಂದು ಸೆಮಿನಾರ್ ಬರುತ್ತೆ. ಏನ್ ಹೋಗಿ ದುಡ್ಡು ಕೊಡು. ದೇವ್ರ ಫೋಟೋ ಹಿಂದೆ ಇದೆ, ತಗೊಂಡು 10 ರೂಪಾಯಿ ಚೇಂಜ್ ತಂದ್ಕೊಡು. ಅಯ್ಯೋ, ಅವಾಗಿಂದ ಫೋನ್ ಬಡ್ಕೊಂತಾನೆ ಇದೆ, ಯಾರು ರಿಸೀವ್ ಮಾಡಾರ ಇಲ್ವಾ? ಹಲೋ ಹಲೋ ಅಪ್ಪ, ಹೇಗಿದ್ದೀರಾ ಅಪ್ಪ? ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದೀಯಾ? ಚೆನ್ನಾಗಿದ್ದೀನಪ್ಪ. ನಾಳೆ ನನ್ನ ಮನೆಗೆ ಬರ್ತಾ ಇದ್ದೀನಿ. ಸಂತೋಷ, ಬಾ. ಅದಕ್ಕೇನಂತೆ? ಅದು ಏನು ನಿಮ್ಮ ಅಮ್ಮನ ಕೊಡ್ರಿ ಇಲ್ಲಿ. ಲೋ ಮಗನೇ, ಹೇಗಿದೆಯೋ? ಚೆನ್ನಾಗಿದ್ಯಾ? ಎಷ್ಟು ದಿವಸ ಆಯಿತು ನಿನ್ನ ಹತ್ರ ಮಾತಾಡಿ. ಹಾಂ, ಚೆನ್ನಾಗಿರ್ತೀಯ ಬಿಡು. ನಿನಗೋಸ್ಕರ ದೇವ್ರ
ಆಮೇಲೆ ಪೂರ್ವದ ಕಡೆ ನಿಂತ್ಕೊಂಡು ಶೂಟ್ ಮಾಡು, ಉತ್ತರದ ಕಡೆ ಹೋಗ್ಬೇಡ, ಶತ್ರುಗಳ ಕಾಟ ಅಂತೆ. ಬ್ರಹ್ಮಾಂಡದಲ್ಲಿ ಸ್ವಾಮೀಜಿ ಹೇಳಿದ್ದಾರೆ, ಗೊತ್ತಾಯ್ತಾ? ಸರಿ, ನಿಮ್ಮ ಅಪ್ಪನ ಹತ್ರ ಕೊಡ್ತೀನಿ, ಮಾತಾಡು. ಆಚೆ ಕಡೆ ಮಳೆ ಬರಂಗಿದೆ, ತಗೊಳ್ರಿ. ಹಾಂ ಹೇಳಪ್ಪ. ಅಪ್ಪ ಅದು ನನ್ನ ಜೊತೆಲಿ ನನ್ನ ಫ್ರೆಂಡು ಬರ್ತಾ ಇದ್ದಾನಪ್ಪ. ಅಯ್ಯೋ ಬರಲಿ ಬಿಡು, ಸಂತೋಷ. 1-2 ದಿನ ಇದ್ದೋಗ್ಲಿ. ಹೋಗಲ್ಲಪ್ಪ, ನಮ್ಮ ಜೊತೆಲೇ ಇರ್ತಾನೆ. ಅವನಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ವಾರಲ್ಲಿ ತನ್ನ 2 ಕಾಲಗಳನ್ನು ಕಳ್ಕೊಂಬಿಟ್ಟಿದ್ದಾನೆ. ಅವನಿಗೆ ಈಗ ಇನ್ನೊಬ್ರು ಆಸರೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ತಪ್ಪು ತಿಳ್ಕೊಬೇಡಪ್ಪ. ನಮ್ಮ ಜೀವನ ನಡೆಸೋದೇ ಕಷ್ಟ ಆಗಿದೆ. ಇನ್ನೂ ನಿನ್ನ ತಂಗಿದು ಮದುವೆ ಬೇರೆ ಆಗಿಲ್ಲ. ಇವತ್ತೋ ನಾಳೆನೋ ಬಿದ್ದೋಗೋಂಥ ಮರಗಳು ನಾವು. ಅಂಥದ್ರಲ್ಲಿ ನಾನು ಇನ್ನೊಬ್ರಿಗೆ ಹೇಗಪ್ಪ ಸಹಾಯ ಮಾಡಲಿ? ನನಗೆ ಆ ಶಕ್ತಿ ಇಲ್ಲಪ್ಪ. ಒಂದೊಂದು ಸಾರಿ ಮಲಗಿದ್ರೆ ಹೇಳೋದೇ ಕಷ್ಟ ಆಗುತ್ತೆ. ಹೋಗ್ಲಿ, ಒಂದು ಕೆಲಸ ಮಾಡೋಣ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋಣ, ಆಯ್ತಾ? ಹಲೋ 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 ಲೇ, ಸೆಮಿನಾರ್ ಫೀಸ್ ಕಟ್ದಿಯೇನೆ? ಹ್ಞೂ ಕಟ್ದೆ. ಚೇಂಜ್ ಕೊಡೆ. ಕೊಟ್ಟರೆ 100 ರೂಪಾಯಿಗೆ 1000 ಸಲ ಕೇಳ್ತೀಯ. ಫೀಸ್ ಕಟ್ಟಿರೋ ಬಿಲ್ ಇಲ್ಲೇ? ಬಿಲ್ಲ ಹಾಂ, 1 ತಂದೂರಿ ಕೊಡಿ. 90 ರೂಪೀಸ್ ಕೊಡಮ್ಮ. ಬರ್ಲಿ ಬಿಡು. ಅಪ್ಪ ಅದು ನನ್ನ ಜೊತೆಲಿ ನನ್ನ ಫ್ರೆಂಡು ಬರ್ತಾ ಇದ್ದಾನಪ್ಪ. ಇಲ್ಲಪ್ಪ, ಅವನು ವಾರಲ್ಲಿ ತನ್ನ 2 ಕಾಲುಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಬ್ಬರ ಆಸರೆ ಇಲ್ಲದೆ ಅವನು ಬದುಕೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ಇಲ್ಲ, ನನ್ನ ತಂದೆಗೆ ನಾನು ಹೊರೆ ಆಗಬಾರ್ದು. ನಾನು ಸಾಯೋದೇ ವಾಸಿ. ಇಲ್ಲ, ನಾನು ಸಾಯೋದೇ ವಾಸಿ.
ಪ್ರೀತಿಯ ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಈ ಪಾಪಿಗೆ ನಿಮ್ಮ ಸೇವೆ ಮಾಡೋ ಶಕ್ತಿನ ಆ ಭಗವಂತ ಕೊಡಲಿಲ್ಲ. ಕೊಟ್ಟಿದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನಿಸುತ್ತೆ. ಒಂದು ಕಡೆ ನನ್ನ ಮನಸ್ಸಿಗಾಗಿರೋ ಗಾಯದ ನೋವು, ಇನ್ನೊಂದು ಕಡೆ ನನ್ನ ಕಾಲಿಗಾಗಿರೋ ಗಾಯದ ನೋವು. ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ಅದಕ್ಕೆ ಈ ನಿರ್ಧಾರ ತಗೊಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಯಪ್ಪ. ನಾನು ಸತ್ತರೆ ಮಿಲ್ಟ್ರಿಯಿಂದ ಪೆನ್ಷನ್ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ಶಿಲ್ಪನ ಮದುವೆ ಮಾಡಿ. ಇಂತಿ ನಿಮ್ಮ ಋಣ ತೀರ್ಸೋಕ್ಕಾಗದೆ ಹೇಡಿಯಂತೆ ಸಾಯ್ತಿರೋ ನಿಮ್ಮ ಮುದ್ದಿನ ಪ್ರೀತಿಯ ಮಗ.